ನನಗೂ ಕೂಡ 3-4 ದಿನದಿಂದ ಈಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಕಾಂಗ್ರೆಸ್ ಭವನಕ್ಕೆ ಏನು ತಹಸೀಲ್ದಾರರು ಮಾಡಿದ್ರು, ಎಸಿ ಮಾಡೋರು ಯಾರು ಮಾಡೋರು ಸರಿಯಾಗಿ ನನಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಸರ್ಕಾರಿ ಜಾಗ, ಸರ್ಕಾರಿ ಗೋಮಾಳ ಕಾಂಗ್ರೆಸ್ ಸರ್ಕಾರ ಅಪ್ಪನ ಮನೆ ಸೊತ್ತೇನಲ್ಲ. ಅವರು ಕೇವಲ ಕಾಂಗ್ರೆಸ್ ಕಟ್ಟಡದ ಭವನಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮನ್ನ ಯಾವ ರೀತಿ ಉರಿದೆಬ್ಬಿಸೈತೆ ಅಂತಂದ್ರೆ ತಾಲೂಕ್ ಆಫೀಸ್ಗೆ ಅತಿ ಶೀಘ್ರವಾಗಿ ಮುಖ್ಯ ಹಾಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತೀವಿ. ನೀವೇನಾದ್ರು ಕೂಡ ಆತರ ನಿಮ್ಮ ಕಾಂಗ್ರೆಸ್ ಭವನ ಕೊಡಬೇಕಾದ್ರೆ ಹಲವಾರು ಪಕ್ಷಗಳು, ಹಲವಾರು ರಾಜಕೀಯದ ರಾಷ್ಟ್ರ ಪಕ್ಷಗಳು ನಲ್ಮಲ ತಾಲೂಕಲ್ಲೂ ಕೂಡ ಅವೆ. ನೀವೆಲ್ಲಾ ಪಕ್ಷರು ಕೊಡಂಗಿದ್ರೆ, ನೀವು ಎಲ್ಲಾ ಪಕ್ಷರು ಕೊಡಂಗಿದ್ರೆ, ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಡಕ್ಕೆ ಕಟ್ಟಲಿಕ್ಕೆ ಜಾಗ ಮಾಡಿಕೊಡಂಗಿದ್ರೆ ದಯಮಾಡಿ ಕೊಡಿ. ಯಾವ ನೈತಿಕತೆ ಮೇಲೆ ತಹಸೀಲ್ದಾರ್ ಆಗಲಿ ಶಾಸಕರು, ಅದು ಯಾವತ್ತು ಡಿ.ಕೆ. ಶಿವಕುಮಾರ್ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವತ್ತೇ ಖಾತೆ ಕೂರಿಸವ್ರೆ. ನೋಡೋಣ, ನಮಗೂ ನಿಮಗೂ ಈ ವಿಚಾರದಲ್ಲಿ ಯಾವ ರೀತಿಯಾದ ಹೋರಾಟ ಸ್ಟಾರ್ಟ್ ಆಗ್ತದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಎಚ್ಚೆತ್ತಬೇಕಾಗ್ತದೆ. ಕಾಂಗ್ರೆಸ್ ಶಾಸಕರ ಮನೆ ಸೊತ್ತೇನಲ್ಲ ಗೋಮಾಳ. ಕಾಂಗ್ರೆಸ್ ಶಾಸಕರು ಬೇಕಾದವ್ರಿಗೆಲ್ಲ ಬರ್ಕೊಡ್ಲಿಕ್ಕೋಸ್ಕರ ಸರ್ಕಾರಿ ಗೋಮಾಳ ಇಲ್ಲ, ಗ್ರಾಮ ಠಾಣೆಗಳಿಲ್ಲ. ಶಾಸಕರು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇದೇ ತಾಲೂಕಲ್ಲಿ ಜನಸ್ನೇಹಿ ಆಶ್ರಮ ಅಂತಕ್ಕಂಥ ಒಬ್ಬ ಆಟೋ ಓಡಿಸ್ಕೊಂಡು ಅನಾಶ್ರಮ ನಡೆಸ್ತಾವನೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ನನಗೊಂದು 5 ಗುಂಟೆ ಜಾಗ ಕೊಡಿ, ಅನಾಥಾಶ್ರಮ ಮಾಡ್ತಾ ಇದ್ದೀನಿ, ಆ ಜಾಗಕ್ಕೆ ಎಲ್ಲಾರು ಕೊಡಿ, ಇಂಥ ಜಾಗ ಕೊಡಿ ಅಂತ ಕೇಳಲ್ಲ ನಾನು. ತಾಲೂಕಲ್ಲಿ ಯಾವುದೇ ಮೂಲೆಗಾರ ಕೊಡಿ ಅಂತೇಳಿ ಅಲ್ಲಿರ್ತಕ್ಕಂಥ ರುದ್ರಿಗೆ, ಅಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು ಜಾಗ ಕೊಡ್ಬೇಕಾದ್ರೆ ನೀನು ಮಾಡಕ್ ಬರಲ್ಲ ಅಂತ ತಿಳಿದಲ್ಲಪ್ಪ ಮಾನ್ಯ ಶಾಸಕರೇ. ಯಾವ ನೈತಿಕತೆ ಮೇಲೆ ನೀವು ಕಾಂಗ್ರೆಸ್ ಕಟ್ಟಡ ಭವನ ಕಟ್ಟಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗನ ನಿಮ್ಮ ಹೆಸರು ಯಾವ ನೈತಿಕತೆ ಮೇಲೆ ನೀವು ಖಾತೆ ಮಾಡಿಸ್ಕೊಂಡ್ರಿ? ಇದನ್ನ ಅತಿ ಶೀಘ್ರವಾಗಿ ಎನ್ಡಿಎ ಕಾರ್ಯಕರ್ತರು, ಮಾಜಿ ಶಾಸಕರುಗಳ ಹತ್ರ ಕೂಡ ಮಾತಾಡ್ತೀನಿ, ಜೆಡಿಎಸ್ ತಾಲೂಕು ಅಧ್ಯಕ್ಷರು ಕೂಡ ಮಾತಾಡ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲ ಸೇರಿ ತಾಲೂಕು ಆಫೀಸ್ಗೆ ಮುಖ್ಯ ಆಗ್ತೀವಿ.